ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀವಿ. ಬೆಳಗ್ಗೆನೇ ಎದ್ದು ಏನಪ್ಪ ಇವಳು ಲಾಗ್ ಮಾಡ್ತಾ ಇದ್ದಾಳೆ ಅಂದ್ಕೊಂಡ್ರಾ? ನಾವು ಹೊರಟಿದ್ದೀವಿ ಮಾದೇಶ್ವರಂ ಬೆಟ್ಟಕ್ಕೆ. ಬೆಳಗ್ಗೆ 6 ಗಂಟೆಗೆ ಎದ್ದು ರೆಡಿ ಆಗಿ ಪೂಜೆ ಎಲ್ಲ ಮುಗಿಸಿ ಮಾದೇಶ್ವರಂ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಾವು ಮದ್ದೂರು ಹತ್ರ ಇರೋ ವೈದ್ಯನಾಥೇಶ್ವರ ಟೆಂಪಲ್ಗೆ ಹೋಗ್ಬಿಟ್ಟು ಆಮೇಲೆ ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ತೀವಿ. ಯಾಕೆಂದರೆ ಯಾವಾಗಲೂ ರಜಾ ಸಿಗೋದಿಲ್ಲ ನಮ್ಮ ಮನೆಯವ್ರಿಗೂ. ಒಂದ್ಸಲಿ ಹೋಗ್ಬೇಕಾದ್ರೆ ಅಲ್ಲಿಗೂ ಹೋಗಬೇಕಿತ್ತಲ್ಲ, ಆನ್ ದ ವೇ ಹೋಗ್ಬೇಕಾದ್ರೇ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೇಗೂ ಮದ್ದೂರು ಹತ್ರನೇ ಹೋಗಬೇಕಲ್ವ, ಅಲ್ಲಿಗೂ ಹತ್ತಿರ ಆಗುತ್ತೆ. ದೇವಸ್ಥಾನಕ್ಕೂ ಮದ್ದೂರಿಗೂ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹೋಗ್ಬಿಟ್ಟೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ. ವೈದ್ಯನಾಥೇಶ್ವರ ಟೆಂಪಲ್ಗೆ ಹೋಗಿ ಸುಮಾರು 2-3 ವರ್ಷನೇ ಆಗಿದೆ. ಬಟ್ ಹೋಗಬೇಕು ಅಂದ್ಕೊತಾ ಇದ್ವಿ, ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಯಾರು ಈ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ಈ ಥರ ಗದ್ದೆ ಬೈಲಲ್ಲಿ ಡ್ರೋನ್ ಹಾರಿಸಿ ಔಷಧಿನ ಹಾಕ್ತಾಯಿದ್ರು ಗದ್ದೆಗೆ. ಅದನ್ನು ನೋಡಿ ತುಂಬ ಖುಷಿ ಆಯಿತು ನನಗೆ. ಡ್ರೋನ್ ಹಾರಿಸಿದ್ರಲ್ಲ ರೈತರೆಲ್ಲ ಸೇರ್ಕೊಂಡು ಅಂದ್ಬಿಟ್ಟು ಹಾಗೆ ಅದನ್ನೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ ಅಷ್ಟೇ. ಗದ್ದೆ ಬೈಲು ನೋಡಿ ಎಷ್ಟು ತಂಪಾಗಿದೆ, ವಾತಾವರಣ ಎಷ್ಟು ಗ್ರೀನಾಗಿದೆ, ಮೈಂಡು ಪೀಸ್ಫುಲ್ ಅನಿಸುತ್ತೆ. ಅಲ್ಲಿ ಹೋದ್ರೆ ಅಷ್ಟು ಚೆನ್ನಾಗಿತ್ತು. ಅಲ್ಲಿಂದ ನಾವು ಟೆಂಪಲ್ ರೀಚ್ ಆದ್ವಿ. ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾನು ನಮ್ಮ ಮನೆಯವರು 3 ಜನ ಹೋಗಿದ್ದು, ಮಕ್ಕಳಿಬ್ಬರು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಇಲ್ಲಿ ಹರಕೆ ಎಲ್ಲ ಮಾಡ್ಕೊತಾರೆ. ಸ್ಕಿನ್ ಪ್ರಾಬ್ಲಮ್ ಇದ್ದರೆ, ಹುಷಾರಿಲ್ಲ ಅಂದರೆ ಅಥವಾ ಮಕ್ಕಳಾಗಿಲ್ಲ ಅಂದರೆ ಹರಕೆ ಮಾಡ್ಕೊತಾರೆ. ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಗಂಗೆ ಪೂಜೆ ಮಾಡಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋದರೆ ಅವ್ರು ಅಂದ್ಕೊಂಡಿದ್ದಾಗುತ್ತೆ ಅಂತ. ಈ ಟೆಂಪಲ್ ಬಂದು ಮದ್ದೂರಿಂದ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಯಾರಾದರೂ ಹೋಗಬೇಕು ಅಂತ ಇದ್ದರೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು. ವೈದ್ಯನಾಥೇಶ್ವರ ಟೆಂಪಲ್ ಮದ್ದೂರು ಅಂತ ಹೊಡೆದ್ರೆ ನಿಮಗೆ ಲೊಕೇಶನ್ ಬರುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಏನಾದರೂ ಮನ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಒಂದು ಸಲ ಹೋಗಿ ಬನ್ನಿ ಇಲ್ಲಿಗೆ. ಪೂಜೆ ಮಾಡಿಸ್ಕೊಂಡು ಬಂದರೆ ಮನಸ್ಸು ಕೂಡ ನೆಮ್ಮದಿ ಅನಿಸುತ್ತೆ. ನಿಮ್ಗೆ ಏನಾದರೂ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ಅಂದರೂ ಕೂಡ ಒಳ್ಳೆಯದಾಗುತ್ತೆ ಇಲ್ಲಿ ಹೋಗಿ ಬಂದರೆ. ನಾವು ಕೂಡ 1 ಸಲ 2 ಸಲ ಹೋಗಿದ್ದೀವಿ. ಹಾಗಾಗಿ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಇಲ್ಲ ಹೋಗಲೇಬೇಕು ಈ ಸಲ ಅಂದ್ಬಿಟ್ಟು ಹೇಗೂ ಮದ್ದೂರ ಮೇಲೆ ಹೋಗ್ಬೇಕಲ್ವ, ವೈದ್ಯನಾಥೇಶ್ವರ ಸ್ವಾಮಿಗೂ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಹಾಗೆಯೇ ಗಂಗೆ ಪೂಜೆ ಮಾಡ್ಬೋದು, ಇಲ್ಲಿ ಬಂದಾಗೆಲ್ಲ ಮಾಡ್ಬೋದು, ಅವ್ರವ್ರ ಇಷ್ಟ. ಬಟ್ ಏನಂದರೆ ಪೂಜೆ ಮಾಡಿಸ್ಕೊಂಡು ಕೂಡ ಹೋಗ್ಬೋದು. ನಾನು ಬಂದಾಗೆಲ್ಲ ಗಂಗೆ ಪೂಜೆ ಮಾಡಿಕೊಂಡೇ ಹೋಗ್ತೀನಿ. ಹೇಗೂ ಎಲ್ಲ ರೆಡಿ ಅಲ್ಲೇ ಕೊಡ್ತಾರಲ್ವ ಅಂಗಡಿಗಳಲ್ಲಿ, ಹಾಗೆ ಎಲ್ಲನೂ ತೊಗೊಂಡು ನಮ್ಮಮ್ಮನೂ ಕೂಡ ಗಂಗೆ ಪೂಜೆ ಮಾಡ್ತೀನಿ ಅಂತ ಹೇಳಿದರು. ನಾನು ಕೂಡ ಹರಕೆ ಮಾಡ್ಕೊಂಡಿದ್ನಲ್ಲ ಲಾಸ್ಟ್ ಟೈಮ್ ಬಂದಾಗ, ಹಾಗಾಗಿ ಮಕ್ಕಳನ್ನು ಕರ್ಕೊಂಡ್ಬಂದಿದ್ದೀವಲ್ಲ ಹೇಗೂ ಅಂದ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಹೊಳೆ ಹತ್ರ ಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ನೀರಲ್ಲಿ ನಿಂತ್ಕೊಂಡು ಈ ಥರ ಪೂಜೆ ಮಾಡಲಿಕ್ಕೆ. ನಮ್ಮಮ್ಮನೂ ಕೂಡ ಮಾಡ್ತಾಯಿದ್ದಾರೆ. ಮಕ್ಕಳು ನಿಂತ್ಕೊಂಡು ನೋಡ್ತಾಯಿದ್ರು, ಏನು ಹಿಂಗೆಲ್ಲ ಮಾಡ್ತಾಯಿದ್ದಾರಲ್ಲ, ಅವ್ರಿಗೆ ಖುಷಿ. ಈ ಥರ ಎಲ್ಲ ಹೊರಗಡೆ ಕರ್ಕೊಬಂದಿದ್ದೀವಲ್ಲ, ಅದು ನೀರು ನೋಡಿಬಿಟ್ರಂತೂ ಇನ್ನೂ ಖುಷಿ. ಬಟ್ ಡೇಂಜರು, ಹುಷಾರಾಗಿ ನೋಡ್ಕೊಬೇಕು ಮಕ್ಕಳನ್ನ. ಯಾರು ನೀರ ಹತ್ರ ಎಲ್ಲ ಬಿಡಬೇಡಿ, ಅಷ್ಟು ಏನಂದರೆ ಒಳ್ಳೆಯದಲ್ಲ. ಹುಷಾರಾಗಿ ನೋಡ್ಕೊಬೇಕು. ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೆಲವೊಂದು ಸಲ ನಮ್ಮ ಕೈ ಜಾರಿ ಕೆಲವೊಂದು ಘಟನೆಗಳು ನಡೆದು ಹೋಗ್ತವೆ. ಬಟ್ ಆ ಥರ ಯಾರಿಗೂ ಏನೂ ಆಗೋದು ಬೇಡ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ನಾನು ಏನು ಕೇಳ್ತಾಯಿದ್ದೀನಿ ಅಂದರೆ ಮಕ್ಕಳೆಲ್ಲ ಕರ್ಕೊಂಡೋದಾಗ ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ. ನೀರ ಹತ್ರ ಎಲ್ಲ ಕೇರ್ಫುಲ್ಲಾಗಿರ್ಬೇಕಲ್ವ. ಹಾಗಾಗಿ ಸ್ವಲ್ಪ ಕೈ ಜಾರಿದ್ರು ಕಾಲು ಜಾರಿದ್ರು ಕಷ್ಟ ಆಗುತ್ತೆ. ಬಟ್ ಗೊತ್ತಿಲ್ಲದೆ ಇರೋ ಜಾಗಕ್ಕೆಲ್ಲ ಹೋದಾಗ ಮಕ್ಕಳು ಕರ್ಕೊಂಡು ಕೇರ್ಫುಲ್ಲಾಗೇ ಇರಬೇಕು. ಹಾಗಂಗೆ ಪೂಜೆ ಮಾಡ್ತಾಯಿದ್ದೀವಲ್ಲ ನಾನು ನಮ್ಮಮ್ಮನೂ. ಇದೇನಪ್ಪ ಅಂತ ನೋಡ್ತಾ ಇದ್ದೀರಾ, ಕೆಳಗಡೆ ಪುಟ್ಟಿ ಒಳಗಡೆ ಇರೋದು ಉಪ್ಪು ಮತ್ತು ಬೆಲ್ಲ. ಏನಂದರೆ ಯಾರಿಗಾದ್ರೂ ಚರ್ಮದ ಕಾಯಿಲೆ ಇದ್ದರೆ ಅಥವಾ ಏನಾದರೂ ಅವ್ರು ಅಂದ್ಕೊಂಡಿದ್ರೆ ಒಳ್ಳೇದಾಗಬೇಕು ಅಂತ, ಅಥವಾ ಏನಾದರೂ ಹುಷಾರಿಲ್ಲ ಅಂದರೆ ಈ ಥರ ಬಂದು ಪೂಜೆ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ. ಇದು ತುಂಬ ಪದ್ಧತಿನೇ ಇದೆ. ವೈದ್ಯನಾಥೇಶ್ವರ ಸ್ವಾಮಿ ಟೆಂಪಲ್ಗೆ ಹೋದಾಗ ಅಲ್ಲಿನ ಹಿರಿಯರು ಎಲ್ಲರೂ ಹೇಳ್ತಾರೆ. ಹಾಗಾಗಿ ನನಗೂ ಲಾಸ್ಟ್ ಟೈಮ್ ಬಂದಾಗ ಹೇಳಿದರು, ಅದನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಹೋದಾಗ ಬೇಕಾದರೆ ಕೇಳ್ಕೊಂಡು ಮಾಡಿ. ನಾನು ಮಕ್ಳ ಕೈಲೂ ಕೂಡ ಪೂಜೆ ಮಾಡಿಸ್ತಾಯಿದ್ದೀನಿ ನೋಡಿ. ಅವರು ಹುಟ್ಟೋಕ್ಕೂ ಮುಂಚೆ ಬಂದಿದ್ದು ನಾವು, ಮಕ್ಕಳು ಇನ್ನೂ ಆಗಿರಲಿಲ್ವಲ್ಲ ಆವಾಗ. ಇವಾಗ ಮಕ್ಕಳು ಕರ್ಕೊಂಡು ಬಂದಿದ್ದೀನಲ್ಲ, ಏನೋ ಒಂಥರ ಖುಷಿ. ದೇವರೇ ಮಕ್ಕಳು ಕೊಡಪ್ಪ ಅಂತ ಬೇಡ್ಕೊಂಡಿದ್ದು ಉಂಟು. ದೇವರಿಲ್ದಲೇ ನಾವಿಲ್ಲ ಆಯಿತಾ. ಕೆಲವರು ಎಲುಬಿಲ್ಲದ ನಾಲ್ಗೆ ಅಂತ ಹೇಳ್ತಾರಲ್ಲ, ಹಾಗೆ ತುಂಬ ಎಷ್ಟಾಗುತ್ತೆ ಅಷ್ಟೆಲ್ಲ ಮಾತಾಡಿರ್ತಾರೆ. ಭಗವಂತ ಎಲ್ಲದಕ್ಕೂ ಉತ್ತರ ಕೊಟ್ಟಿರ್ತಾರೆ. ಬಟ್ ಅವ್ರಿಗಾದ್ರೂ ಅರ್ಥ ಆಗೋದಿಲ್ಲ.
ದೇವ್ರಿನ್ನ ಎಷ್ಟು ಬುದ್ಧಿ ಕಲಿಸ್ಬೇಕು ಕೊಡಬೇಕು ಅಂದ್ಬಿಟ್ಟು ಅವ್ರವ್ರ ಜೀವನ ಮಾಡೋಕ್ಕೆ ಅವ್ರವ್ರ ಪಾಡಿಗೆ ಅವ್ರನ್ನ ಬಿಡೋದಿಲ್ಲ. ಸುಮ್ಮನೆ ಹೆಂಗೆ ಬೇಕಂಗೆ ಮಾತಾಡೋದು, ಬೇರೆಯವ್ರ ವಿಚಾರಕ್ಕೆಲ್ಲ ತಲೆ ಹಾಕೋದು, ಅವ್ರಿಗೆ ಮನಸ್ಸುಗಳಿಗೆ ನೋವು ಮಾಡೋದು, ಅವ್ರುಗಳು ಮಾತ್ರ ಆರಾಮಾಗಿರೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಬಟ್ ನಾನು ಒಂದೇ ಹೇಳೋದು, ದೇವರಿದ್ದಾನೆ, ದೇವ್ರು ಎಲ್ಲದಕ್ಕೂ ಉತ್ತರ ಕೊಡ್ತಾನೆ. ಕಾಲ ಕೂಡ ಬರಬೇಕು, ಟೈಮ್ ಬರಬೇಕಷ್ಟೆ. ಕೆಲವೊಂದು ಸಲ ನಮಗೂ ಕೋಪ ಬರುತ್ತೆ, ಏನು ಹಿಂಗೆಲ್ಲ ಮಾತಾಡ್ತಾರೆ, ರಿಯಾಕ್ಟ್ ಮಾಡಬೇಕು ಅಂತ. ಆದರೆ ರಿಯಾಕ್ಟ್ ನಾವು ಮಾಡೋಕ್ಕೋದ್ರೆ ಅವ್ರ ಪರಿಸ್ಥಿತಿಗಳು, ಅವರ ಮರ್ಯಾದೆಗಳು ಬೇರೆ ಥರನೇ ಹೋಗ್ಬಿಡುತ್ತೆ. ಬಟ್ ಬೇಡ, ದೇವ್ರು ಇರ್ತಾನೆ ಅಂದ್ಬಿಟ್ಟು ನಾನು ತಾಳ್ಮೆಯಿಂದ ನೋಡ್ತಾ ಇರ್ತೀನಿ ಅಷ್ಟೇ. ಬಟ್ ದೇವ್ರು ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ನಮ್ಮನ್ನ ಯಾರನ್ನಾದರೂ ಹಾಳು ಮಾಡಬೇಕು ಅಂತ ಇದ್ದರೆ, ಹಾಳಾಗಬೇಕು ನಾವು ಅಂತ ಬಯಸೋರಿದ್ರೆ, ದೇವ್ರಿಗೆ ನಾವು ಹಾಳು ಮಾಡಬೇಕು ಅಂತ ಭಗವಂತಂಗಿರಬೇಕು, ನಾವು ಹಾಳಾಗಬೇಕು ಅಥವಾ ನಮಗೆ ಕೆಟ್ಟದ್ದು ಆಗಬೇಕು. ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ದೀವ, ನಮ್ಮ ಮನಸ್ಸಿಂದ ಒಳ್ಳೆತನವಾಗಿದ್ದೀವ, ಯಾರಿಗಾದ್ರೂ ಕೆಟ್ಟದ್ದು ಬಯಸಿಲ್ವ, ಹಂಗೆ ಯಾವುದಕ್ಕೂ ಹೆದರ್ಕೋಬಾರ್ದು. ದೇವರೇ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಅಷ್ಟೇ ನಾನು ಯೋಚನೆ ಮಾಡೋದು. ಅಲ್ಲಿಂದ ನಾವು ಪೂಜೆ ಮುಗಿಸ್ಕೊಂಡು ಮೇಲ್ಗಡೆ ಬಂದ್ವಿ. ನನ್ನ ಮಗನ ಕಣ್ಣಿಗೆ ನೋಡಿ ಆಟ ಸಾಮಾನು ಕಾಣಿಸ್ತೈತೆ, ಬ್ಯಾಟು ಬಾಲೆಲ್ಲ. ಸದ್ಯಕ್ಕೆ ಇವಾಗ ಬೇಡ ನಡಿಯಪ್ಪ, ಮನೇಲಿದ್ದಾವೆ, ಇವಾಗ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮಕ್ಳಿಗೆ ಎಲ್ಲಾದರೂ ನೋಡಿದ್ರೆ ಸಾಕು ಬೇಕು ಬೇಕು ಅಂತ ಹಠ ಮಾಡ್ತಾರಲ್ವ. ಹಾಗೆ ಒಳಗಡೆ ಒಂದು ಕ್ಲಿಪ್ಪಿಂಗ್ ತಕ್ಕೊಂಡೆ ಅಷ್ಟೇ, ಫೋಟೋ ವೀಡಿಯೋಸ್ ಎಲ್ಲ ಇಲ್ಲ, ಹಾಗಾಗಿ ಸಣ್ಣ ಕ್ಲಿಪ್ಪಿಂಗ್ ತಕ್ಕೊಂಡೆ. ಅದಾದಮೇಲೆ ನಾವು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ. ತುಂಬ ಬಿಸಿಲಿರೋದ್ರಿಂದ ನನಗಂತೂ ಮುಖದಲ್ಲೆಲ್ಲ ನೀರು ಬರ್ತಾಯಿತ್ತು, ಅಷ್ಟು ಬಿಸಿಲು. ನಾವು ಹೋಗಿದ್ದು ಆಲ್ಮೋಸ್ಟ್ 10 days ಆಗಿದೆ. ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಲಾಗು. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಹಾಗಾಗಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ. ಅವ್ರ ಪಾಡ್ಗೆ ಅವ್ರು ನಡ್ಕೊಂಡು ಹೋಗ್ತಾಯಿದ್ದಾರೆ, ಈ ಥರ ಎಲ್ಲ ಆಟ ಆಡ್ತಾರೆ ಕೂತ್ಕೊಂಡು. ಎಲ್ಲರೂ ಮಾತಾಡಿಸ್ತಿರ್ತಾರಲ್ವ, ಮಕ್ಕಳನ್ನ ನೋಡಿದ್ರೆ ಅವಳಿ ಜವಳಿ ಮಕ್ಕಳ ಒಂದೇ ಥರ ಇದ್ದಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಹೌದು ಅಂತೆಲ್ಲ ನಮಗೂ ಹೇಳಿ ಹೇಳಿ ಸಾಕಾಗಿದೆ. ಬಟ್ ಕೇಳಿದಾಗ ಖುಷಿ ಆಗುತ್ತೆ. ಎಷ್ಟು ಸಲ ಹೇಳೋದಲ್ವ, ಇಬ್ಬರು ಅವಳಿ ಜವಳಿ ಮಕ್ಕಳು ಅಂತ. ಎಲ್ರಿಗೂ ಕ್ವಶನ್ ಬರುತ್ತೆ ಮಕ್ಕಳು ನೋಡಿದಾಗ, ನಮಗೂ ಕೂಡ ಖುಷಿ ಆಗುತ್ತೆ. ಈ ಥರ ಎಲ್ಲ ದೇವಸ್ಥಾನದ ಹತ್ರ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ವೈದ್ಯನಾಥೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರೂ ಒಳ್ಳೆ ದಾರಿಲೇ ನಡೆಸಲಿ ಅಂತ ಕೇಳ್ಕೊತೀನಿ. ಅಲ್ಲಿಂದ ನಾವು ಮತ್ತೆ ಚೇಂಜ್ ಇಸ್ಕೋಬೇಕಿತ್ತು, ಪುಟ್ಟಿ ಕೊಟ್ಬಿಟ್ಟು ಅದನ್ನು ಇಸ್ಕೊಂಡು ಮಜ್ಜಿಗೆ ತೊಗೊಂಡು 2 ಅಲ್ಲೇ ನಂದಿನಿ ಬೂತಿತ್ತಲ್ಲ, ರಿಟರ್ನ್ ನಾವಿವಾಗ ಹೊರಡಬೇಕು. ಕಾರ್ ಕೀನ ನನ್ನ ಬ್ಯಾಗಲ್ಲೇ ಸೇರ್ಕೊಂಡಿತ್ತಲ್ವ, ನಮ್ಮ ಮನೆಯವರು ಹುಡುಕ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಕಾರ್ ಸ್ಟಾರ್ಟ್ ಮಾಡಿದ್ರೆ ನಾನು ಇನ್ನು ಬೆಟ್ಟದಲ್ಲೇ ನಿಲ್ಲಿಸೋದು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಸರಿ ಆಯಿತು ನಡಿಯಪ್ಪ ಅಂತ ಹೇಳ್ತಾಯಿದ್ವಿ. ಮಕ್ಕಳು ಕೂಡ ಬಿಸಿಲಿತ್ತಲ್ವ, ಸ್ವಲ್ಪ ಮಲ್ಕೊಳ್ಳಿ ಅಂತ ಏನೇ ಮಾಡಿದ್ರು ಅವ್ರು ಮಲ್ಕೊತಾ ಇರಲಿಲ್ಲ, ಆಟ ಆಡ್ತಾಯಿದ್ದಾರೆ ನೋಡಿ, ನೋಡ್ತಾ ಇದ್ದಾರೆ. ದಕ್ಷಿತ್ ಅಂತೂ ಹಿಂದೆನೇ ಕುತ್ಕೊತಾನೆ ಯಾವಾಗಲೂ. ಪಾಪ ಧನ್ವಿತ್ತು ಮುಂದೆ ಬರಲಿಲ್ಲ ಅಂದರೆ ಅಳ್ತಿರ್ತಾನೆ. ಅಟ್ಲೀಸ್ಟ್ ನಾನು ಹೋಗಿ ಹಿಂದೆ ಕೂತ್ಕೊಳ್ಳೋಣ ಅಂದರೆ ಇಬ್ಬರೂ ನಮ್ಮ ಮನೆಯವ್ರಿಗೆ ಆಮೇಲೆ ಹಿಂದೆಯಿಂದನೇ ಹಿಂಸೆ ಕೊಡ್ತಾರೆ, ಎತ್ಕೊಳ್ಳಿ ಅಂದ್ಬಿಟ್ಟು. ಹಾಗಾಗಿ ಧನ್ವಿತ್ನ ಎತ್ಕೊಂಡು ನಾನು ಯಾವಾಗಲೂ ಮುಂದೆಲೇ ಕೂತ್ಕೊತೀನಿ ಅಷ್ಟೇ. ಸ್ವಲ್ಪ ಹೊತ್ತು ಅವ್ರು ಸ್ವಲ್ಪ ಹೊತ್ತು, ದಕ್ಷಿತ್ ಸ್ವಲ್ಪ ಹೊತ್ತು, ಧನ್ವಿತ್ ಸ್ವಲ್ಪ ಹೊತ್ತು, ಹಾಗೆ ಎಕ್ಸ್ಚೇಂಜ್ ಮಾಡ್ಕೊತಿರ್ತೀವಿ. ಅದಾದಮೇಲೆ ನಾವು ಬೆಟ್ಟಕ್ಕೆ ಹೊರಟ್ವಿ. ಇವತ್ತಿನ ಲಾಗು ಇದಾಗಿತ್ತು. ಯಾರಾದರೂ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇನ್ನು ಲಾಗ್ಸ್ ತುಂಬ ಚೆನ್ನಾಗಿರುತ್ತೆ. ಬಟ್ ನಂಗೆ ಡೈಲಿ ಅಪ್ಲೋಡ್ ಮಾಡಲಿಕ್ಕೆ ಇಷ್ಟ, ಬಟ್ ಟೈಮ್ ಸಿಗ್ತಿಲ್ಲ. ಸ್ವಲ್ಪ ಮಕ್ಕಳು ಕ್ರ್ಯಾಂಕಿ ಮಾಡ್ತಾರೆ ಒಂದೊಂದು ಸಲ, ತುಂಬ ಇರಿಟೇಷನ್ ಮಾಡ್ತಿರ್ತಾರೆ, ಇಲ್ಲ ಅವರೇ ಏನಾದರೂ ಹೇಟ್ ಮಾಡ್ಕೊಂಬಿಡ್ತಾರೆ. ಹಾಗಾಗಿ ನನಗೆ ಟೈಮ್ ಸಿಗ್ತಿಲ್ಲ. ನಾನು ಲಾಗ್ ಮಾಡ್ಕೊಂಡಿರೋದು ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಆದಷ್ಟು ನಾನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಲಾಗ್ ಇದೇ ಥರ ಕಂಟಿನ್ಯೂ ಮಾಡಿ, ಯಾಕೆ ಅಪ್ಲೋಡ್ ಮಾಡ್ತಾಯಿಲ್ಲ ಅಂತ ಎಲ್ಲ ಕೂಡ ಪರ್ಸ್ನಲಾಗಿ ಕೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ಹಾಗೆ ನಮ್ಮಂಥವ್ರನ್ನೂ ಕೂಡ ಬೆಳೆಸಿ. ನಾವು ಯಾವಾಗಲೂ ಅಪ್ಲೋಡ್ ಮಾಡೋಕ್ಕಾಗಲ್ಲ ಲಾಗ್ನ, ಅಟ್ಲೀಸ್ಟ್ ನಂಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ನಂಗೆ ಡೈಲಿ ಲಾಗ್ ಅಪ್ಲೋಡ್ ಮಾಡೋಕ್ಕೆ ಇಷ್ಟ, ಬಟ್ ಏನು ಮಾಡೋದು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಲ್ಲದಕ್ಕೂ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತೀರಾ ಕೆಲವರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ನಿಮಗೆ ಗೊತ್ತಿರೋರ ಕೈಲೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ, ಹಾಗೂ ನಮಗೂ ಕೂಡ ಸಪೋರ್ಟ್ ಆಗುತ್ತೆ, ಎಂಕರೇಜ್ ಆಗುತ್ತೆ. ಲಾಗ್ ನೋಡ್ತಾ ಇದ್ದಾರಪ್ಪ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಯಾವುದನ್ನು ಕಲ್ತ್ಕೊಂಡು ಬಂದಿರೋಲ್ಲ ಅಲ್ವಾ ಯಾರೂ, ಎಲ್ಲ ಕಲ್ತ್ಕೊಂಡೇ ಮಾಡೋದಲ್ವ. ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ ಮುಂದುವರಿಬೇಕು ಅಷ್ಟೇ.
ಆ ಮಕ್ಕಳು ನೋಡಿ ಈ ಥರ ಆಟ ಆಡ್ತಾ ಇದ್ದಾರೆ ಇಬ್ಬರೂ. ಸ್ವಲ್ಪ ಒಂದು ಹಾಫ್ ಆನ್ ಅವರ್ 1 ಅವರ್ ಇದೇ ಥರ ತರಲೆ ಮಾಡ್ಕೊಂಡು ಕ್ಯೂಟಾಗಿ ಆಟ ಆಡ್ತಾಯಿದ್ರು. ಯಾರಿಗೆಲ್ಲ ಇಷ್ಟ ಆಗ್ತಿದೆ ಈ ಲಾಗ್ ಕಮೆಂಟ್ ಮೂಲಕ ತಿಳಿಸಿ. ಧನ್ವಿತ್ ದಕ್ಷಿತ್ ಅಂತೂ ಕ್ಯೂಟ್ ಓವರ್ಲೋಡ್ ಆಗಿಬಿಟ್ಟಿತ್ತು. ಅಷ್ಟು ಆಟ ಆಡ್ತಾಯಿದ್ರು, ನಗ್ತಾಯಿದ್ರು. ಇದಾಗಿತ್ತು ಇವತ್ತಿನ ಲಾಗ್ ಗೈಸ್. ಆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು, ನಾವು ಕೂಡ ಎಂಜಾಯ್ ಮಾಡ್ತಾಯಿದ್ವಿ. ಅವ್ರ ಆಟಗಳನ್ನೆಲ್ಲ ನೋಡ್ಕೊಂಡು ಸಾಂಗ್ ಹಾಕಿದ್ವಲ್ಲ ಅದಕ್ಕೆ ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳು ಅಷ್ಟೇ. ಏನಂದರೆ ತುಂಬ ಬಿಸಿಲು ಆದರೆ ಬಟ್ ಏನು ಮಾಡೋದು, ಇನ್ನು ಟೈಮ್ ಸಿಗೋದಿಲ್ಲ. ಬೆಳಗ್ಗೆನೇ ಹೊರಡೋಣ ಅಂದರೆ ಮಕ್ಕಳು ಎದ್ದಿರೋಲ್ಲ ಅಂದ್ಬಿಟ್ಟು ಲೇಟ್ ಆಯಿತು ಅಷ್ಟೇ. ಅದು ಅಲ್ಲದೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಲ್ವ, ಹಾಗಾಗಿ ಇದಾಗಿತ್ತು ಗೈಸ್ ಇವತ್ತಿನ ಲಾಗು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಹಾಗೆ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟು. ಬೆಟ್ಟಕ್ಕೆ ಹೋಗ್ತಾಯಿದ್ವಲ್ಲ ಅದೊಂದು ಕ್ಲಿಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ರಶ್ಮಿ ಮಲ್ಲಿಕಾರ್ಜುನ್ ಕನ್ನಡ ಲಾಗ್ಸ್.